योराप्रियः सर्वे स्थावरङ्गमा उत्तरोत्तराभिवृद्धिरस्तु श्रीरमण गोविंद श्रीरमण गोविंद गोविंद ಇಳ್ಕೊಳ್ರಿ ಇಟ್ಟವನೇ ಬಾಲಗಣೇಶನ ಕರೆವೆನು ನಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀರೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ. ಇವತ್ತು ಭೂಮಿ ಪೂಜೆ ಮಾಡಲಿಕ್ಕೆ ಬಂದಿರುವಂತಹ ರಾಮಲಿಂಗಾರೆಡ್ಡಿ ಅವರು 7 ಸಾರಿ ಅವರು ಶಾಸಕರಾಗಿ ಮತ್ತೆ ರಾಜ್ಯದಲ್ಲಿ ಬಹಳ ಜವಾಬ್ದಾರಿ ಸ್ಥಾನಗಳನ್ನು ಅಲಂಕರಿಸಿ ಯಾವತ್ತೂ ಕೂಡ ಸರಳ ಸಜ್ಜನಿಕೆಗೆ ಹೆಸರಾಗಿರುವಂಥವ್ರು. ದೇಶದಲ್ಲಿ ಯಾರಾದರೂ ಆಗಲಿ ಸೇವೆ ಮಾಡುವಾಗ ಜನಗಳ ಬಗ್ಗೆ ಕಳಕಳಿಯಿಂದ ಸೇವೆ ಮಾಡ್ತಾ ಬಂದಿರೋರು. ಅವರು ನಮಗೆಲ್ಲ ಸ್ಫೂರ್ತಿ ಆಗಿದ್ದಾರೆ. ಅದಾದ್ಮೇಲೆ ಅವರ ಸಾಧನೆಗಳನ್ನ ಮರುಕಳಿಸ್ಲಿಕ್ಕೆ ಅವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಅವರು ಇವತ್ತು ಈ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಇವತ್ತು ನಾವು ಭೂಮಿ ಪೂಜೆ ಮಾಡ್ತಾ ಕಾರ್ಯಕ್ರಮದ ದೀಪ ಬೆಳಗುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ. ಜ್ಯೋತಿಯನ್ನ ಬೆಳೆಸ್ತಾ ಇದ್ದಾರೆ. ಅವರೊಂದಿಗೆ ನಮ್ಮ ಜನಪ್ರಿಯ ನೆಚ್ಚಿನ ಶಾಸಕರು ಮತ್ತಿತರ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಮೊದಲನೆಯಲ್ಲಿ 10 ವರ್ಷಗಳ ಹಿಂದೆ KC ರೆಡ್ಡಿ ಅವರ ಪ್ರತಿಮೆ ಮತ್ತೆ ಸ್ಮಾರಕ ಅವರ ಒಂದು ಪುತ್ಥಳಿಯನ್ನ KGF ಕ್ಷೇತ್ರದಲ್ಲಿ ತರಬೇಕು ಅನ್ನುವಂತ ಪ್ರಯತ್ನದಲ್ಲಿ ದಿವಂಗತ ನಾರಾಯಣ ರೆಡ್ಡಿ ಅವರು ZP ಅವರಾಗಿರುವಂತಹ ನಾರಾಯಣ ರೆಡ್ಡಿ ಅವರ ಪರಿಶ್ರಮ ಜಾಸ್ತಿ ಇದೆ. ನನ್ನ ತಂದೆಯವರ ಆದಿಯಾಗಿ 20 ಎಕರೆ ಜಾಗವನ್ನ ಕ್ಯಾಸಂಬಳ್ಳಿ ಹತ್ರ ನಿಮ್ಮ ಮಾರ್ಗದರ್ಶಕರ ಮುಖಾಂತರ ನಾವು 20 ಎಕರೆ ಜಾಗವನ್ನ ನೋಡ್ತೀವಿ. ಆ ಜಾಗದಲ್ಲಿ ಏನಾದರೂ ಒಂದು ಬರುವಂತ ದಿನಗಳಲ್ಲಿ ಭವಿಷ್ಯದಲ್ಲಿ ವಿದ್ಯಾಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡಿ ಅವರ ನೆನಪಾಗಿ ಬರುವಂತ ದಿನಗಳಲ್ಲಿ ಇಡೀ ಕ್ಷೇತ್ರಕ್ಕೆ ಜಿಲ್ಲೆಗೆ ವಿದ್ಯಾಸಂಸ್ಥೆಗಳು ಅವರ ಜೀವನ ಚರಿತ್ರೆ ಮುಖಾಂತರ ಮಾರ್ಗದರ್ಶಕರ ಆಗ್ಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಅವರ ನೆನಪಾಗಿ ಇಲ್ಲಿ ನಾವು ಸ್ಮಾರಕವನ್ನ ಮಾಡ್ತಾ ಇಲ್ಲೇ ಕೆಲವೊಂದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಈ ಭವನವನ್ನ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನ ನೋಡ್ಕೋತಾರೆ. ಈ ಕೆಲಸವನ್ನ PWD ಲೋಕೋಪಯೋಗಿ ಇಲಾಖೆಯವರು 3 ಕೋಟಿಯಿಂದ 3,30,00,000 ಇಲ್ಲ 4 ಕೋಟಿ ಎಷ್ಟು ಅನುದಾನ ಆದ್ರೂ ಸಮುದಾಯಕ್ಕೆ ಆಸ್ತಿನ, ರೈತರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಆಸ್ತಿನ ನಾಡನ್ನ ಕಟ್ಟಿದಾರ. ಅವರ ಚರಿತ್ರೆ ಏನು, ಅವರ ಜೀವನ ಚರಿತ್ರೆ ಏನು, ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರದಲ್ಲೂ ಅವರ ಸೇವೆ ಏನು ಅಂತ ಮೊದಲು ನಾವು ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಮನಗಂಡು ಇವರೆಲ್ಲರ ಮಾರ್ಗದರ್ಶಕದಲ್ಲಿ ಮತ್ತು KC ರೆಡ್ಡಿ ಕುಟುಂಬದ ಒಂದು ಕುಡಿ ನಮ್ಮ ಹಿರಿಯರು ಮಾರ್ಗದರ್ಶಕರು ವೆಂಕಣ್ಣವರು ಸ್ಫೂರ್ತಿ ಸಹಾಯದಿಂದ ನಾವು ಇವೆಲ್ಲ ಪ್ರಯತ್ನವನ್ನ ಮಾಡಿದೀವಿ. ಮುಂದೆ ಸರ್ಕಾರದ ಹಂತದಲ್ಲಿ ನಾವೇನೇ ಅನುದಾನವನ್ನ ತರಬೇಕಂದ್ರು ಮತ್ತೆ KC ರೆಡ್ಡಿ ಅವರ ಜೀವನ ಚರಿತ್ರೆ ಇಡೀ ಜಿಲ್ಲೆಯಲ್ಲಿ ಏನು ಅವರು ಯಾವ ರೀತಿ ಸಾಧಕರಾಗಿದ್ದಾರೆ, ಒಂದು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾಗ ಏನು ಅವರ ಸೇವೆ,
ಮತ್ತೆ ಅವರು ಕಾರ್ಮಿಕರಿಗಾಗಿ ಏನು ಅವರನ್ನ ಮುಡುಪಾಗಿಟ್ಟಿದ್ದಾರೆ, ಮತ್ತೆ ಇಡೀ ದೇಶದಲ್ಲಿ ಮತ್ತೆ ಮಧ್ಯಪ್ರದೇಶದಲ್ಲಿ ಗವರ್ನರ್ ಆಗಿದ್ದಾಗ ಅವರ ಸೇವೆ ಏನು, ಅವರ ಇಡೀ ಜೀವನ ಚರಿತ್ರೆಯನ್ನ ನಾವು ತಿಳಿದು ನಾವು ಹೇಗೆ ನಮ್ಮ ಜೀವನದಲ್ಲಿ ಸಾಧಕರಾಗಬೇಕು ಅನ್ನುವಂಥ ಒಂದು ಮೈಗೂಡಿಸ್ಕೋಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಮಗೆ ಸದಾ ಕಾಲ ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿ ನಿಂತು ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಆಗಿದ್ದಾಗಿಂದ ಕಳೆದ 10-12 ವರ್ಷಗಳಿಂದ ಹಿರಿಯರು, ಮಾರ್ಗದರ್ಶಕರು, ನನ್ನ ತಂದೆ ಅಷ್ಟೇ ಸಮಾನರು, ನಾನು ನನ್ನ ತಂದೆಯಷ್ಟೇ ಗೌರವವನ್ನು ಕೊಡುವಂತ ರಾಮಲಿಂಗಾರೆಡ್ಡಿ ಅಣ್ಣವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ಅವರು ಸ್ಫೂರ್ತಿ ಆಗಿದ್ದಾರೆ. ಇಡೀ ಕೋಲಾರ ಜಿಲ್ಲೆ, ನಾವು ಆಂಧ್ರ ಗಡಿ ಭಾಗ ತಮಿಳುನಾಡನ್ನ ಮುಟ್ಟುವಂತ ಈ ನಮ್ಮ ಕ್ಷೇತ್ರ ಕೋಲಾರ ಜಿಲ್ಲೆ, ಬಂಗಾರಪೇಟೆ, ಮಾಲೂರು, ಸ್ವಲ್ಪ ತಮಿಳುನಾಡು, ಮಿಕ್ಕಿದ್ದು ಮುಳುಬಾಗ್ಲು, KGF ಗ್ರಾಮೀಣ ಭಾಗ, ಮತ್ತೆ ಶ್ರೀನಿವಾಸಪುರ, ಚಿಂತಾಮಣಿ, ಇವೆಲ್ಲ ಆಂಧ್ರ ಗಡಿಯನ್ನು ಮುಟ್ಟುತ್ತೆ. ಆದ್ರೂ ಕೂಡ ಸ್ವಲ್ಪ ನಾವು ಈ ಕಡೆ ಆಂಧ್ರ, ಆ ಕಡೆ ತಮಿಳುನಾಡು, ಆ ಎಲ್ಲ ರಾಜಕೀಯ ಗುಣಗಳನ್ನ ಬೆಳೆಸ್ಕೊಂಡು ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಸಾಧನೆ ಮಾಡಿರುವಂತ ಒಂದು ಗುರುತು, ಅವರ ನೆನಪುಗಳನ್ನ ಮರಿಬಾರ್ದು ಅನ್ನೋಂಥದಕ್ಕೆ ನೀವು ನಮ್ಗೆ ಸ್ಫೂರ್ತಿಯಾಗಿ ನಿಂತಿದ್ದೀರಾ. ರಾಜ್ಯ ಸರ್ಕಾರ ಯಾರೇ ಇದ್ದಾಗೂ ಕೂಡ ನಮ್ಮ ಧ್ವನಿಯಾಗಿ ನಿಂತು ನಮ್ಮ ಜಿಲ್ಲೆಯ ಎಲ್ಲ ಕಷ್ಟ ಸುಖಗಳನ್ನು ನೀವು ಸ್ಪಂದಿಸುವಂತ ಪ್ರಯತ್ನಕರಾಗಿದ್ದೀರಾ. ಯಾವತ್ತೂ ಕೂಡ ನೀವು ಮಾಧ್ಯಮದ ಮುಂದೆ ಬಂದು ಗಟ್ಟಿಯಾಗಿ ನಾನು ಇಂಥ ಕೆಲಸ ಮಾಡಿದ್ದೀನಿ, ಹರಿಸಿದ್ದೀನಿ, ಈ ಜಿಲ್ಲೆಗೆ ಇಂಥ ಎಲ್ಲಾ ಸಹಾಯನೂ ತಂದಿದ್ದೀನಿ ಅಂತ ಯಾವತ್ತೂ ಕೂಡ ನೀವು ಯಾರ ಮುಂದೆನೂ ಹೇಳ್ಕೊಳ್ಳಿಲ್ಲ. ಅಂತ ಸರಳ ಸಜ್ಜನಿಕೆಯಿಂದ ಇವತ್ತು KGF ಕ್ಷೇತ್ರದಲ್ಲಿ ನೀವು ದೇವರ ದರ್ಶನ ಮಾಡ್ಲಿಕ್ಕೋಸ್ಕರ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಹಳ ವರ್ಷಗಳಿಂದ ಪದ್ಧತಿ ಪ್ರಕಾರ ನೀವು ದೇವರ ದರ್ಶನವನ್ನ ಇವತ್ತು ಪಡಿತೀರಾ. ಅದು ನೀವು ಬಹಳ ವರ್ಷಗಳಿಂದ ರೂಢಿ ಇಟ್ಕೊಂಡು ಬಂದಿದ್ದೀರಾ. ಇವತ್ತು ವಿಶೇಷವಾಗಿ ಏನು ಮುಜರಾಯಿ ಇಲಾಖೆಯಿಂದ ದೇವರ ರಾಜಗೋಪುರ ನಡೀತಾ ಇದೆ. ಬರುವಂತ ದಿನಗಳಲ್ಲಿ ಅಲ್ಲಿಯೇ 4.5 ಕೋಟಿಯಿಂದ 5 ಕೋಟಿ ಅನುದಾನದಲ್ಲಿ ಚೌಲ್ಟ್ರಿಯನ್ನ ಕಟ್ತೀವಿ ಬಡವರಿಗೆ. ಈ ಭಾಗದಲ್ಲಿರುವಂತ ಅಲ್ಲಿ ಭಕ್ತಿಯಿಂದ ಬಹಳ ವರ್ಷಗಳಿಂದ 100 ವರ್ಷಗಳಿಂದ ರಾಜಗೋಪುರದ ಒಂದು ಸಂಕಲ್ಪವನ್ನ ಮಾಡಿರ್ತಾರೆ. ಈ ಭಾಗದಲ್ಲಿ ಬಡವರಾಗಿರ್ಬೋದು, ಅಲ್ಲಿ ದೇವರನ್ನ ಬಹಳ ಭಕ್ತಿಯಿಂದ ಆರಾಧಿಸುವಂತವ್ರಿಗೆ ಏನೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಚೌಲ್ಟ್ರಿ ಇರ್ಲಿಲ್ಲ. ಅದ್ರ ಭೂಮಿ ಪೂಜೆಗೂ ನಿಮ್ಮನ್ನ ಕರೀಲಿಕ್ಕಾಗಲ್ಲ. ಚೌಲ್ಟ್ರಿ ಎಲ್ಲ ಆದ್ಮೇಲೆ ಅದಕ್ಕೂ ನೀವು 2 ಕೋಟಿ ಅನುದಾನ ಕೊಟ್ಟಿದ್ದೀರಾ. ಮಿಕ್ಕಿದ ಅನುದಾನ ಶಾಸಕರ ಅನುದಾನ ಇಲ್ಲ CM ಅವರ ವಿಶೇಷ ಅನುದಾನದಲ್ಲಿ 4.5 ಕೋಟಿಯಲ್ಲಿ ಚೌಲ್ಟ್ರಿ ಕೂಡ ನಾವು ರಾಜಗೋಪುರ ಪಕ್ಕದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡುವಂತ ಸಂಕಲ್ಪವನ್ನ ಮಾಡಿದೀವಿ. ಇದೇ ಅಲ್ಲದೆ ನಾವು ಬಂಗಾರ ತಿರುಪತಿ ಗುಡ್ಡಳ್ಳಿಯಲ್ಲೂ ಕೂಡ ಬಹಳ ಜನ ಹಿರಿಯರಿಗೆ ಅಲ್ಲಿ ದೇವರ ದರ್ಶನ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ನಾವು ಆ ದೇವಸ್ಥಾನಕ್ಕೆ ಒಂದು 2 ಕೋಟಿ ಅನುದಾನವನ್ನ ಇಟ್ಟಿದ್ದೀವಿ. ಲಿಫ್ಟು ಮತ್ತೆ ರ್ಯಾಂಪ್ ತರ, ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೋಗಿ ದೇವರ ಸನ್ನಿಧಿಗೆ ಬಿಡುವಂತ ರ್ಯಾಂಪ್ ಅನ್ನ ನಾವು ಮಾಡುವಂತದ್ರಲ್ಲಿ 2 ಕೋಟಿ ಅನುದಾನ. ಇದೇ ಕ್ಷೇತ್ರದಲ್ಲಿ KGF ಕ್ಷೇತ್ರದಲ್ಲಿ 10 ಕೋಟಿ ಅನುದಾನದಲ್ಲಿ ದೇವರ ಕೆಲಸಗಳು ಆಗ್ತಾ ಇದೆ. ಅದರ ಪರಿವೀಕ್ಷಣೆಗೂ ಬಂದಿದ್ದೀರಾ ನೀವು. ಅದರ ಜೊತೆಯಲ್ಲಿ ನೀವು ಮಾರ್ಗದರ್ಶಕರಾದ್ಮೇಲೆ ಇವೆಲ್ಲಾ ಪ್ರಯತ್ನಗಳಲ್ಲಿ ನಾವು KC ರೆಡ್ಡಿಯನ್ನ ಸ್ಮಾರಕವನ್ನ ಯಶಸ್ವಿಯಾಗಿ ಮಾಡೋದ್ರಲ್ಲಿ ನಿಧಾನ ಆಗಿದೆ ಅಂತ ಬಹಳ ಜನ ಮುಖಂಡರ ಮನಸ್ಸಿನಲ್ಲಿ ಇದ್ದಿದ್ದಂತ ಆ ನೋವಿಗೆ ತರೆ ಎಳೆದು ಇವತ್ತು ನೀವು ಏನೇ ಕಾರ್ಯಕ್ರಮಗಳಿದ್ರು ಕೂಡ ಭೂಮಿ ಪೂಜೆ ಮಾಡಿ ಇದನ್ನ 6ರಿಂದ 10 ತಿಂಗಳಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತ ರಾಮಮೂರ್ತಿ ಅವರು ಮತ್ತೆ ಈ ಒಂದು KC ರೆಡ್ಡಿ ಅವರ ಸ್ಮಾರಕ ನಿರ್ಮಾಣಕ್ಕೆ ಯಾರು ಗುತ್ತಿಗೆದಾರರಾಗಿದ್ದಾರೆ ಅವರು ಕೂಡ ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಇವರ ಕೊಡುಗೆ ನಮಗೆ ಜೀವನದಲ್ಲಿ ಒಂದು ಮಾರ್ಗದರ್ಶನ ಆಗ್ಬೇಕು ಅಂತ ಹೇಳ್ತಾ, ಅವ್ರದ್ದೇ ಅಲ್ಲ ಇಡೀ ರಾಜ್ಯಕ್ಕೆ ಇವರಿಬ್ಬರು 2 ಕಣ್ಣಾಗಿ MV ಕೃಷ್ಣಪ್ಪನವರು, KC ರೆಡ್ಡಿ ಅವರು ಇಡೀ ನಮ್ಮ ಬರುವಂತ ದಿನಗಳಲ್ಲಿ ನಾನು MV ವೆಂಕಟಪ್ಪನವರು ಹೈನುಗಾರಿಕೆ ಅಧಿಕಾರರು ನಮ್ಮ ಇಡೀ ಗ್ರಾಮೀಣ ಭಾಗದಲ್ಲಿ ರೈತರ ಮಗನಾಗಿ ಸೇವೆ ಮಾಡ್ಕೊಂಡು MV ಕೃಷ್ಣಪ್ಪನವರು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ಬಡವರ ರೈತರ ಕುಟುಂಬದಲ್ಲಿ ಹೈನುಗಾರಿಕೆಯನ್ನ ಜೀವನೋಪಾಯವಾಗಿ ಮಾಡಿಕೊಂಡಿರುವಂತ ಪ್ರತಿಯೊಂದು ಕುಟುಂಬಕ್ಕೆ ಮನೆಯಲ್ಲಿ ಲಕ್ಷ್ಮಿಯಾಗಿ ಒಂದು ಡೆನ್ಮಾರ್ಕ್ ಇಂದ ಹಸುವನ್ನ ತಗೊಂಡು ಬಂದು ಅದರ ತಳಿಯಿಂದ ಬರಗಾಲದಲ್ಲಿ ತತ್ತರಿಸ್ತಾ ಇರುವಂತ ನಮ್ಮ ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ ಒಂದು ಕಲ್ಪವೃಕ್ಷ ತರ ಒಂದು ಹೈನುಗಾರಿಕೆಯ ಕ್ರಾಂತಿಯನ್ನ ತಂದು ರೈತರ ಜೀವನಾಡಿಯಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ.
ಬರುವಂತ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಅಥವಾ ಬೇತ್ಮಂಗ್ಲದಲ್ಲಿ ನಮ್ಮ ಎಲ್ಲಾ ಮುಖಂಡರು ನಾಯಕರು ಹೇಳುವಂತ ಜಾಗದಲ್ಲಿ ಅವರ ಒಂದು ಸ್ಮಾರಕವನ್ನು ಮಾಡುವಂತ ಒಂದು ಸಂಕಲ್ಪ ಉದ್ದೇಶವನ್ನ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಕೆ.ಸಿ. ರೆಡ್ಡಿ ಅವರದ್ದು ನಾವು ಏನೇ ಈ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಮಾರ್ಗದರ್ಶಕರು ಸ್ಫೂರ್ತಿಯನ್ನ ತುಂಬಿರುವಂತ ವೆಂಕಣ್ಣವ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ನಾನು ಮಂತ್ರಿಗಳನ್ನ ಯಾವತ್ತೂ ನಾನು ಮಂತ್ರಿಯಾಗಿ ನೋಡ್ಲೇ ಇಲ್ಲ. ತಂದೆಯಷ್ಟೇ ಆತ್ಮೀಯತೆಯನ್ನ ಕೊಟ್ಟು ಗೌರವವನ್ನ ಕೊಟ್ಟು ಏನೇ ಪರಿಸ್ಥಿತಿಯಲ್ಲಿ ಹೋದ್ರೂ ಕೂಡ ನಮ್ಮ ಇಡೀ ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ, CM ಹತ್ರ ಕರ್ಕೊಂಡು ಹೋಗ್ತಾರೆ. ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಅವ್ರು ಉಸ್ತುವಾರಿ ಇಲ್ಲದೆ ಹೋಗ್ಲಿ ಈ ನಮ್ಮ ಜಿಲ್ಲೆಗೆ ಬಹಳ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ. ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಈ ಕಾರ್ಯಕ್ರಮನ ನೀವೆಲ್ಲ ಯಶಸ್ವಿ ಮಾಡ್ಲಿಕ್ಕೆ ಬಂದಿರುವಂತ ಎಲ್ಲಾ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಭಿಮಾನದಿಂದ ಬಂದಿರುವಂತ ಮುಖಂಡರು, ಕುಲ ಬಾಂಧವರು, ನಗರಸಭೆಯ ಎಲ್ಲಾ ಗೌರವಾನ್ವಿತ ಸದಸ್ಯರು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಮಂತ್ರಿಗಳಾದ ಶ್ರೀಮಾನ್ ರಾಮಲಿಂಗಾರೆಡ್ಡಿಯವರೇ, ನಮ್ಮ ಈ ಭಾಗದ ಪ್ರೀತಿ ಪಾತ್ರರಾದ MLA, ಡಾಕ್ಟರ್ MLA, ಇಂಜೆಕ್ಷನ್ ಕೊಡೋ MLA ಅಲ್ಲ, ಡಾಕ್ಟರ್ ಆಫ್ ಫಿಲಾಸಫಿ, ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಹಿರಿಯ ಗಣ್ಯರೆಲ್ಲ ವೇದಿಕೆಗಿದ್ದಾರೆ. ಅವ್ರನ್ನ ಉದ್ದೇಶಿಸಿ, ತಮ್ಮನ್ನು ಉದ್ದೇಶಿಸಿ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರೆ ರೆಡ್ಡಿಯವರ ಬಗ್ಗೆ ಮಾತಾಡಬೇಕಾದ್ರೆ, ಅವರು ಈ KGF ಟೌನ್ನವರೇ, ಕ್ಯಾಸಂಬಳ್ಳಿಯಲ್ಲಿ ಬಾರ್ಡರ್ನಲ್ಲಿ ಹುಟ್ಟಿದವರು. ಅವರು ಈ 7ನೇ ಕ್ಲಾಸ್ವರೆಗೂ ಲಾರೆನ್ಸ್ ಹೈಸ್ಕೂಲ್ನಲ್ಲಿ ಓದಿದರು. ಅವ್ರ ಜೀವನ ಆ್ಯಸ್ ಎ ಲೇಬರ್ ಲೀಡರ್ ಆಗಿ ಪಾಲಿಟಿಷಿಯನ್ಗೆ ಹೆಡ್ರಾದರು. ಆ ಟೈಮ್ದಲ್ಲಿ ಇಲ್ಲಿ ಕಮ್ಯುನಿಸ್ಟು ಆಳ್ವೆ ಇತ್ತು. SS ವಾಹನ್, ಸುಬ್ರಹ್ಮಣ್ಯ, ಬೈರಾರೆಡ್ಡಿ ಇವರೆಲ್ಲ ಕಮ್ಯುನಿಸ್ಟ್. ಅವಾಗ ಆ KGF ಟೈಮ್, ಅವಾಗ KGF ನಮ್ದು ಅವಧಿ ಮುಗಿಯೋಕ್ಕೆ ಮುಂಚೆನೇ ಹೆಂಗಲ್ ಹನುಮಂತ ಇದು ಹನುಮಂತಯ್ಯವ್ರದ್ದು ಪ್ರಿಂಟಲ್ಲಿದೆ. ಇವ್ರದ್ದು ಲೆಫ್ಟಲ್ಲಿ ಮೊದಲೇ ಕೆ.ಸಿ. ರೆಡ್ಡಿಯವರ ಪುತ್ಥಳಿ ನಾವಲ್ನ ಕೂಡ ಆಯಿತು. ಮತ್ತು ಆ ಸಂದರ್ಭದಲ್ಲಿ ಕ್ಯಾಸಂಬಳ್ಳಿ ಹತ್ರ ಜಾಗನೂ ಕೊಟ್ಟರು. ಅದು 2 ಕೋಟಿ ಹಣನೂ ಕೂಡ ಕೊಟ್ಟಿದ್ದರು. ಅದು ರೂಪ ಅವರು ಭಾಳ ಪ್ರಯತ್ನ ಮಾಡಿದ್ರು. ಯಾಕಂದರೆ ಸ್ವಲ್ಪ ಮುಂದಕ್ಕೆ ಅದನ್ನು ಮಾಡ್ತಾರೆ. ಮತ್ತು ಈಗ ಭಾಳ ಮುಖ್ಯವಾಗಿ ಇಲ್ಲಿ ಈ ಒಂದು ಜಾಗ ತಗೊಂಡು KGF ಸಿಟಿನಲ್ಲಿ ಈ ನಾರಾಯಣ ದೇವರು ಪಾಪ ಬಡ ಓಡಾಡ್ತಾ ಇದ್ರು. ಕೆ.ಸಿ. ರೆಡ್ಡಿಯವರ ಅಲ್ಲಿ ಅವರು ಕ್ಯಾಸಂಬಳ್ಳಿ ಹತ್ರ ಏನಾದರೂ ಮಾಡಬೇಕು ಅಂತೇಳಿ. ಮತ್ತು ಕೆ.ಸಿ. ರೆಡ್ಡಿಯವರು ಯಾವುದೇ ವಿಚಾರ ಬಂದರೂ ಕೂಡ ನಾರಾಯಣ ದೇವರು ಭಾಳ ಆಸಕ್ತಿಯಿಂದ ಓಡಾಡ್ತಾಯಿದ್ರು. ಮತ್ತು ಇಲ್ಲಿ ಇವತ್ತು ಈ ಸ್ಮಾರಕ ಆಗೋದಕ್ಕೆ ಮತ್ತು ಇದಕ್ಕೇನು ಹಣ ಸ್ಯಾಂಕ್ಷನ್ ಆಗಿದೆ, ಈ ಜಾಗ ಸ್ಯಾಂಕ್ಷನ್ ಆಗಿದೆ. ಮತ್ತು ಕೆ.ಸಿ. ರೆಡ್ಡಿಯವರ ಈ ಒಂದು ಸ್ಮಾರಕ ಆಗಬೇಕಾಗಿದ್ರೆ ಇದಕ್ಕೆಲ್ಲ ಕಾರಣ ಯಾರಂದರೆ ಒಬ್ಬರು ಕಾರಣ ಮತ್ತು ರೂಪ ಅವರು. H. ಮುನಿಯಪ್ಪ ಅವ್ರಿಗಿಂತಲೂ ಇವರು H. ಮುನಿಯಪ್ಪ ಅವ್ರದ್ದು ಹಿಂದೆ ಸ್ಟ್ಯಾಚ್ಯೂ ಮಾಡೋವಾಗ ಮತ್ತು ಆ ಜಾಗ ಕೊಟ್ಟವಾಗ ನಾವು ಅಲ್ಲಿ ಕ್ಯಾಸಂಬಳ್ಳಿ ಹತ್ರ ಅವಾಗೆಲ್ಲ H. ಮುನಿಯಪ್ಪ ಅವರು ಸಪೋರ್ಟ್ ಮಾಡಿದ್ರು. ಅಲ್ಲಿ ಗೋಪುರಕ್ಕೆ ಎಷ್ಟು ಕೊಟ್ಟಿದ್ದಮ್ಮ? 5 ಕೋಟಿ. ಆಮೇಲೆ ಬಂದು ನನ್ನ ಹತ್ರ ಒಂದು 4-5 ಸಲ ಬಂದಿದ್ದರು. ಬಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. ಮತ್ತು ಚೌಲ್ಟ್ರಿ ಕೂಡ ಒಂದು ಆಗಬೇಕು ಅಂತೇಳಿ ಅದಕ್ಕೂ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಕೂಡ ಮುಂದಕ್ಕೆ ಅದರ ಉದ್ಘಾಟನೆ ಆಗುತ್ತೆ ಅಂತೇಳಿ ಎಲ್ರಿಗೂ ಬಂದಿರ್ತಾರೆ. ಅದೊಂದು ಗೊಬ್ಬರ ಆಗ್ತಾ ಇದೆ, ಚೌಲ್ಟ್ರಿ ಆಗಬೇಕು. ಮತ್ತು ಇನ್ನೊಂದು ದೇವಸ್ಥಾನಕ್ಕೂ ಗ್ರ್ಯಾಂಟ್ ತಗೊಂಡಲ್ಲ, ಬಂಗಾರಪೇಟೆ, ಅದರಲ್ಲೂ ತಗೊಂಡಿದ್ದಾರೆ. ಮತ್ತು ಇನ್ನು ವೇದಿಕೆ ಮೇಲೆ ತಕ್ಕಂಥ ಎಲ್ಲ RTO ಆಫೀಸು, ಮೊದಲು ಚಿಕ್ಕದಾಗಿತ್ತು RTO ಆಫೀಸು, ಈಗ ದೊಡ್ಡದಾಗಿ RTO ಆಫೀಸು 5 ಎಕರೆ ಜಾಗದಲ್ಲಿ RTO ಮತ್ತು ಇದು ಡ್ರೈವಿಂಗ್ ಟೆಸ್ಟ್. ಇದು ನೀವೆಲ್ಲ ಇದಕ್ಕೆ ಹೋಗ್ಬೇಕಾಗಿತ್ತು, ಕೋಲಾರಿಗೆ ಅಲ್ಲೂ ನಮ್ಮ ಇಲ್ಲೇ ಡ್ರೈವಿಂಗ್ ಟೆಸ್ಟ್ ನೋಡಿ ಇಲ್ಲೇ ಮಾಡ್ಕೋಬೋದು. RTO ಕಚೇರಿ ಕೂಡ ಆಗಿದೆ. ಮತ್ತು ಎಲ್ಲ ಇಷ್ಟೇ ಅಂತಲ್ಲ, ಕ್ಷೇತ್ರದಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಅಭಿವೃದ್ಧಿ ಕಾರ್ಯದಲ್ಲಿ ಶ್ರೀಮತಿ ರೂಪ ಅವರು ಯಾವತ್ತೂ ಕೂಡ ಮುಂದೆ ಇರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಪರವಾಗಿ, ನಿಮ್ಮ ಪರವಾಗಿ, ಕೆ.ಸಿ. ರೆಡ್ಡಿ ಅವರ ಅಭಿಮಾನಿಗಳು, ಅವರು ಬಂಧುಗಳ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ.
ದೃಷ್ಟಿ ಇಟ್ಕೊಂಡು ನಾವು ಈ ಸ್ಮಾರಕದ ಭೂಮಿ ಪೂಜೆ ಮಾಡಿಸಿದೀವಿ. ನನ್ನ ಆಸೆ ಆಗಿತ್ತು, ನಾನು ಇವ್ರ ಕಡೆಯಿಂದ ಭೂಮಿ ಪೂಜೆ ಮಾಡ್ಬೇಕನ್ನೋ ಅಂತ ಒಂದು ಸಂಕಲ್ಪ ಮಾಡಿದೀವಿ. ಅದು ಇವತ್ತು ಈಡೇರಿಸಿದ್ದಾರೆ. ಇದು ಜೀವನದ ಚರಿತ್ರೆಯಲ್ಲಿ ಉಳಿದೋಗುತ್ತೆ. ಇವರಿಂದ ನಾನು ಬಹಳ ಒಳ್ಳೆಯ ಪಾಠಗಳನ್ನ ಕಲ್ತಿದ್ದೀನಿ ಅಂತ ಹೇಳ್ತಾ, ಇದಕ್ಕೆ 25 ಲಕ್ಷ ದುಡ್ಡು ಕಟ್ಟಿದ್ದೀವಿ. ಇದು 2 ಕೋಟಿ ಬೆಲೆ ಬಾಳುತ್ತೆ ಈ ಜಾಗ. ಸ್ಯಾನಿಟರಿ ಬೋರ್ಡ್ ಇದು ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ವಿ. ಇದ್ರ ವ್ಯಾಲ್ಯೂಯೇಷನ್, ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ 2 ಕೋಟಿ ಹಾಕಿದ್ದಾರೆ. ಅದಕ್ಕೆ ಮೊದಲನೇ ಹಂತದಲ್ಲಿ ಎಷ್ಟು ಅನುದಾನ ಇದ್ರೆ ಅದನ್ನ ನಮಗೆ ಈಗ ಇದೇ ಅನುದಾನ, ಅದನ್ನ ಉಪಯೋಗಿಸ್ಕೊಂತೀವಿ. ಬರೋ ಹಂತದಲ್ಲಿ ಇನ್ನೂ ಏನಾದರೂ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಅದು ತದನಂತರ ದಿನಗಳಲ್ಲಿ ಮಾಡ್ಕೊಳ್ಳೋಣ ಅಂತ. ಸ್ಮಾರಕ ಇರುತ್ತೆ, ಆಡಿಟೋರಿಯಂ ಇರುತ್ತೆ, ಒಂದು 300 ಜನ ಮೀಟಿಂಗ್ ಮಾಡುವಂಥದ್ದು, ಸರ್ಕಾರದ ಕಾರ್ಯಕ್ರಮಗಳು, ಮತ್ತೆ ಇದರದ್ದು ಸ್ಕೂಲ್ ಮಕ್ಕಳಿಗೆ ಇದರದ್ದು ಜೀವನ ಚರಿತ್ರೆ, ಲೈಫ್ ಹಿಸ್ಟ್ರಿ ಹೇಳುವಂಥ ಒಂದು ಇದಿರುತ್ತೆ. ಇದ್ರ ಜೊತೆಯಲ್ಲಿ ನಾವು ಅಂಬೇಡ್ಕರ್ ಜ್ಞಾನ ಭಂಡಾರ ಕೂಡ ನಾವು ಆ ಭಾಗದಲ್ಲಿ ಮಾಡಿದ್ವಿ. ಇನ್ನೊಂದ್ಸತಿ ನಿಮ್ಮನ್ನು ಕರ್ಕೊಂಡು ಹೋದಾಗ ಅದರ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಬಂದಿರೋದೇ ಇವರು ಕೊಡುಗೆ ಅಂತ ನಾನು ಇಷ್ಟಪಡ್ತೀನಿ. ಇವ್ರ ಕೈಯಲ್ಲಿ ಭೂಮಿ ಪೂಜೆ ಮಾಡಿಸಿರೋದು ನನಗೆ ತುಂಬಾ ಮನಸ್ಸಿಗೆ ತೃಪ್ತಿಯನ್ನ ತಂದಿದೆ. ಎಲ್ಲಾ ವಿಚಾರದಲ್ಲೂ ನನಗೆ ಮಾರ್ಗದರ್ಶಕರು, ತಂದೆ ಅಷ್ಟೇ ಶ್ರೇಷ್ಠತೆಯನ್ನ ನೋಡ್ತೀನಿ ಅಂತ ಹೇಳ್ತಾ, ನಾನು ಅವ್ರ ಮಗಳ ಜೊತೆ ಕೆಲಸ ಮಾಡಿದ್ದೀನಿ. ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ತುಂಬಾ ಒಳ್ಳೆ ಮನಸ್ಸಿದೆ. ಸೌಮ್ಯ ಅಂತ, ನಾನು ಅವ್ರ ಒಡನಾಟದಲ್ಲಿ ಕೆಲಸ ಮಾಡಿದ್ದೀನಿ, ಜೊತೆಯಲ್ಲಿ ಒಡನಾಟ ಇದೆ. ಅವರು ಎಷ್ಟು ಸೌಮ್ಯವಾಗಿರ್ತಾರೆ ಅಂದ್ರೆ, ಎಂತ ನೋವು ಕಷ್ಟಗಳು ಬಂದ್ರು ಇದೇ ತಾಳ್ಮೆ ಇರುತ್ತೆ. ಯಾವತ್ತೂ ಅವ್ರ ಮುಖದಲ್ಲಿ ನಾವು ಕೋಪ ನೋಡ್ಲಿಲ್ಲ. ಅದರಿಂದ ನನಗೆ ಇವರಂದ್ರೆ ತುಂಬಾ ಅಭಿಮಾನ ಅಂತ ಹೇಳ್ತಾ, ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿರುವ ಅಭಿಮಾನದಿಂದ ಬಂದಿರುವಂತವ್ರು, ಪಕ್ಷದ ಕಾರ್ಯಕರ್ತರು, ಎಲ್ಲ ಗ್ರಾಮೀಣ ಭಾಗದಿಂದ ಬಂದಿರುವಂತವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದ. 13ರಿಂದ 18ವರೆಗೂ ನಮ್ಮ ಸರ್ಕಾರದಲ್ಲಿ 1,30,000 ಉದ್ಯೋಗ ನಾವು ತಗೊಂಡಿದ್ದೀವಿ. 19ರಿಂದ 23ವರೆಗೂ ಕೂಡ BJP ಸರ್ಕಾರ ಇದ್ದಾಗ ಕೇವಲ 40,000 ಉದ್ಯೋಗಗಳು ಅವಕಾಶ ಸಿಕ್ಕಿತ್ತು. ಮತ್ತು ಈಗ 23ರಿಂದ ನಮ್ಮ ಸರ್ಕಾರದಲ್ಲಿ ಈಗಾಗಲೇ 40 ಜನ ರಿಕ್ರೂಟ್ಮೆಂಟ್, 40,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಇನ್ನೂ 60,000 ಜನಕ್ಕೆ ಹಣಕಾಸು ಇಲಾಖೆ ಅನುಮತಿ ಕೊಟ್ಟಿದೆ. ಇದು ಬಂತಲ್ಲ, ಯಾವುದು ನಮ್ಮ ಒಳ ಮೀಸಲಾತಿಯಿಂದ ಸ್ವಲ್ಪ ನಿಧಾನ ಆಗಿತ್ತು. ಒಟ್ಟು ನಾವು ನಮ್ಮ ಅವಧಿನಲ್ಲಿ 1 ಲಕ್ಷ ಜನಕ್ಕೆ ಉದ್ಯೋಗ ಕೊಡ್ತೀವಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 13ರಿಂದ 18ವರೆಗೂ 1,40,000 30,000 ಕೊಟ್ಟಿದ್ವಿ. ಆಮೇಲೆ ನಮ್ಮ KSRTC ಒಂದರಲ್ಲೇ 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. 1,000 ಜನ ಅನುಕಂಪದ ಆಧಾರದ ಮೇಲೆ ಕೊಟ್ವಿ. ಒಟ್ಟು ನಾವು 10,000 ಜನಕ್ಕೆ ನಾನೇ ನನ್ನ ಅವಧಿನಲ್ಲಿ ಈ ಅವಧಿನಲ್ಲಿ ನಾನು ಕೊಟ್ಟಿದ್ದೀನಿ. BJPಯವರು 4 ವರ್ಷದಲ್ಲಿ ಕೊಟ್ಟಿದ್ದು ಕೇವಲ 40,000. ಆಮೇಲೆ ಒಟ್ಟು 11 ವರ್ಷದಲ್ಲಿ 12 ಅಂದ್ಕೊಳ್ಳಿ, ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿರೋದು 40 ಲಕ್ಷ ಹುದ್ದೆ ಖಾಲಿ ಇದೆ. ಕೇವಲ ಅವ್ರು ಭರ್ತಿ ಮಾಡ್ಕೊಂಡಿರೋದು 7 ಲಕ್ಷ. ಅದಕ್ಕೆ ಇವರು ನಮ್ಮ ಸಿಂಪತಿ ನಮಗೂ ಇದೆ ನೋಡಿ. ನಮ್ಮ ಅಂಕಿ ಸಂಖ್ಯೆನೇ ನಾವು ನಿರುದ್ಯೋಗಗಳ ಪರ ಇದ್ದೀವಿ ಅಂತ ಗೊತ್ತಾಗುತ್ತೆ. ಯಾರು ಅಶೋಕ್ ಅವರು, ಮತ್ತು ಯಾರು ಬೊಮ್ಮಾಯಿ ಅವರು, ಮತ್ತು ವಿಜೇಂದ್ರ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಫಸ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ನಾವು ಮಾಡ್ತೀವಿ. ಸರ್, ವೇಮಗಲ್ಲು, ನರಸಾಪುರ ಮತ್ತು ಇಲ್ಲಿ ನಮ್ಮ ಕಾರ್ಖಾನೆಗಳಾಗ್ತಾ ಇದೆ, ಇಂಡಸ್ಟ್ರಿಯಲ್ ಆಗ್ತಾ ಇದೆ. ನಮ್ಮ ಜಿಲ್ಲೆಗೆ ಹೆಚ್ಚಿನ ಪರ್ಸೆಂಟೇಜಲ್ಲಿ ಅದೇ ಪರ್ಸೆಂಟೇಜು ನಮ್ಮ ಡಿಸ್ಟ್ರಿಕ್ ಅವರು ತಗೊಳ್ಳೋಕ್ಕೆ ಸ್ವಲ್ಪ ಇದು ಮಾಡೋದು ತುಂಬ ನಿರುದ್ಯೋಗಗಳಿದೆ. ಹಾಗಾಗಿ ನಮ್ಮದಲ್ಲೇ ನಮ್ಮ ಡಿಸ್ಟ್ರಿಕ್ಕಲ್ಲೇ ತಗೋಬೇಕು ಅಂತ ಜಾಸ್ತಿ